ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯಫಲ ಚಾಲನೆಗೆ ಸ್ವಾಗತ. ವೀಕ್ಷಕರೇ, 2026 ಮೇ 1ರ ದಿನ ಅತ್ಯಂತ ಪವಿತ್ರವಾದ ಬುದ್ಧ ಪೂರ್ಣಿಮೆ ಬಂದಿದೆ. ಈ ದಿನ ಕೇವಲ ಗೌತಮ ಬುದ್ಧನ ಜನ್ಮದಿನ ಅಲ್ಲ, ಆಧ್ಯಾತ್ಮಿಕವಾಗಿ ಶಕ್ತಿಯುತವಾದ ದಿನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹುಣ್ಣಿಮೆ ನಂತರ ಗ್ರಹಗತಿಯಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಆಶೀರ್ವಾದ ಕೆಲವು ರಾಶಿಗಳ ಮೇಲೆ ಬೀಳುತ್ತಾ ಇದೆ. ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳು ದೂರ ಆಗಿ ಅದೃಷ್ಟ ಬಾಗಿಲು ತೆರೆಯುವ ಸಮಯ ಹತ್ತಿರ ಆಗ್ತಾ ಇದೆ. ಎಲ್ಲವನ್ನೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಆ ಅದೃಷ್ಟ ರಾಶಿಗಳಲ್ಲಿ ಮೊದಲ ರಾಶಿ ಯಾವುದಂದರೆ ಮೇಷರಾಶಿ. ನಿಮ್ಮ ರಾಶಿಯವರಿಗೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಲಾಭ ಕಾಣಿದೆ. ಬಾಕಿ ಉಳಿದ ಹಣ ನಿಮ್ಮ ಕೈ ಸೇರುತ್ತದೆ. ಹೊಸ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ. ಎರಡನೇ ರಾಶಿಯಾಗಿ ಸಿಂಹ ರಾಶಿ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿದವರಿಗೆ ಇದು ಸುಗ್ಗಿ ಕಾಲ. ಮಹಾಲಕ್ಷ್ಮಿ ಕೃಪೆಯಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಇನ್ನು ಮೂರನೇ ರಾಶಿಯಾಗಿ ತುಲಾ ರಾಶಿ. ಕೌಟುಂಬಿಕ ಸುಖ ಮತ್ತು ಶಾಂತಿ ಲಭಿಸುತ್ತದೆ. ಸ್ಥಿರ ಆಸ್ತಿ ಮತ್ತು ವಾಹನ ಖರೀದಿಸುವ ಕನಸು ನನಸಾಗುತ್ತದೆ. ಎರಡನೇ ರಾಶಿ ಬಂದು ಸಿಂಹ ರಾಶಿ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿದವರಿಗೆ ಇದು ಒಳ್ಳೆಯ ಸಮಯ. ಮಹಾಲಕ್ಷ್ಮಿ ಕೃಪೆಯಿಂದ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಮೂರನೇ ರಾಶಿಯಾಗಿ ತುಲಾ ರಾಶಿ. ಕೌಟುಂಬಿಕ ಸುಖ ಮತ್ತು ಶಾಂತಿ ಲಭಿಸುತ್ತದೆ. ವಾಹನ ಖರೀದಿಸುವಂತ ಕೆಲಸ ನನಸಾಗುತ್ತದೆ. ನಾಲ್ಕನೇ ರಾಶಿಯಾಗಿ ಧನುರ್ ರಾಶಿ. ವಿದೇಶ ಪ್ರಯಾಣದಿಂದ ಶುಭ ಸುದ್ದಿ ಕೇಳಿಸಿಕೊಳ್ಳುತ್ತೀರಾ. ಹೂಡಿಕೆ ಮಾಡಿದ ಹಣವನ್ನ ಈಗ ದುಬ್ಬಟ್ಟು ಆಗಿ ಮರಳಿ ಬರುತ್ತದೆ. ಈ ದಿನದಂದು ನೀವು ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿ ಓಂ ಮಹಾಲಕ್ಷ್ಮಿ ಮಂತ್ರವನ್ನ 108 ಬಾರಿ ಜಪ ಮಾಡಿ. ಇನ್ನು 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಈ ಕೆಳಗಡೆ ಬರ್ತಂಥ ನಂಬರಿಗೆ ಫೋನ್ ಮಾಡಿ ನಿಮ್ಮ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.